ಮೂಲಗೇಣಿ ಅಂತ ಹೇಳಿದರೆ ಎಕ್ಸಾಕ್ಟ್ಲಿ ಎಂತ? ಮೂಲಗೇಣಿ ಅಂದರೆ ನಾನು 1948ರಲ್ಲಿ ಹುಟ್ಟಿದವ. ಸ್ಟಿಲ್ ಈಗ 2024 76 ವರ್ಷ ಆಯಿತು. ಬಿಕರ್ನಕಟ್ಟೆಯ ನಾನು ಲೋಕಲ್ ಆಗಿಯೇ ಇದ್ದೇನೆ ಇನ್ನೂ ಕೂಡ. ಫಸ್ಟ್ ಆಫ್ ಆಲ್ ಇದು ಸಿ ಲೆವೆಲ್ನಿಂದ ಅಬೌಟ್ 72 ಫೀಟ್ ಹೈಟಿನಲ್ಲಿದೆ. ಎಲ್ಲಿ ನೆರೆ ಗಿರೆ ಏನಾದರೂ ಬಂದು ನೀರು, ಆದರೆ ಇಲ್ಲಿ ಬಿಕರ್ನಕಟ್ಟೆಯವರು ಇವತ್ತಿನವರೆಗೆ ಸಹ ಯಾರ ಮನೆಯೊಳಗೆ ನೀರು ಸಹ ಬಂದಿಲ್ಲ. ವೆಲ್ಕಮ್ ಬ್ಯಾಕ್ ಟು ಪ್ರಾಪರ್ಟಿ ಟಾಕ್ ವಿತ್ ರಾಧಿಕಾ ಆ್ಯಂಡ್ ಐ ಆಮ್ ರಾಧಿಕಾ ಕುಡುವ. ದಿಸ್ ಇಸ್ ದ ಸೆಕೆಂಡ್ ಎಪಿಸೋಡ್ ಆಫ್ ವೋಕಲ್ ಫ್ರಮ್ ಲೋಕಲ್ ಶೋ. ಇವತ್ತು ನಮ್ಮ ಶೋಗೆ ಬಂದಿರೋರು ಒಬ್ಬ ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಅವರ ಹೆಸರು ಮಿಸ್ಟರ್ ವೇದವ್ಯಾಸ್ ಅಂತ ಹೇಳಿ. ಅವ್ರಿಗೆ ಫಸ್ಟ್ ನಾವು ಶೋಗೆ ವೆಲ್ಕಮ್ ಮಾಡುವ. ವೆಲ್ಕಮ್ ಸರ್. ನಾನು ನಿಮಗೆ ಮ್ಯಾಂಗ್ಳೂರು ಸಿಟಿ ಬಗ್ಗೆ ಮತ್ತು ಮ್ಯಾಂಗ್ಳೂರಿನ ಲೊಕ್ಯಾಲಿಟೀಸ್ ಬಗ್ಗೆ ಕೇಳಲಿಕ್ಕೆ ಅಂಥೇಳಿ ಈ ಶೋಗೆ ಇನ್ವೈಟ್ ಮಾಡಿರೋದು. ಸೊ ನೀವು ಟೈಮ್ ಮಾಡಿಕೊಂಡು ನಮ್ಮ ಶೋಗೆ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಕೂಡ. ಓಕೆ, ಈಗ ನಿಮ್ಮ ಒಂದು ಸಣ್ಣ ಇಂಟ್ರಡಕ್ಷನ್ ನಮ್ಮ ವ್ಯೂವರ್ಸಿಗೆ. ನಿಮ್ಮ ಇಂಟ್ರಡಕ್ಷನ್. ನನ್ನ ಇಂಟ್ರಡಕ್ಷನ್, ನನ್ನ ಹೆಸರು ವೇದವ್ಯಾಸ ಶೆಣೈ. ನಾನು ಇಲ್ಲಿ ಬಿಕರ್ನಕಟ್ಟೆಯಲ್ಲಿ ಹುಟ್ಟಿದವ. ಈಗ ನಾನು ಬಿಕರ್ನಕಟ್ಟೆಯಲ್ಲಿ ನಮ್ಮ ಶೆಣೈ ಕಾಂಪೌಂಡ್ ಅಂತ ಉಂಟು. ಬಿಕರ್ನಕಟ್ಟೆಯ ಅದೇ ಪರಿಸರದಲ್ಲೇ ಉಂಟು ನಮ್ಮದು. ನನಗೆ ಈಗ ನಾನು 1948ರಲ್ಲಿ ಹುಟ್ಟಿದವ. ಸ್ಟಿಲ್ ಈಗ 2024 76 ವರ್ಷ ಆಯಿತು. ನಾನು ಇನ್ನೂ ಸಹ ಇಲ್ಲೇ ಇದ್ದೇನೆ. ಬಿಕರ್ನಕಟ್ಟೆಯ ನಾನು ಲೋಕಲ್ ಆಗಿಯೇ ಇದ್ದೇನೆ ಇನ್ನೂ ಕೂಡ. ಮತ್ತು ಈ ಇಡೀ ಬಿಕರ್ನಕಟ್ಟೆಯ ಪರಿಸರವನ್ನು ನಾನು ಚೆನ್ನಾಗಿ ಬಲ್ಲೆ. ಬಿಕರ್ನಕಟ್ಟೆ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿದರೆ ಹಿ ಈಸ್ ದ ರೈಟ್ ಪರ್ಸನ್. ಹಾಗಿದ್ರೆ ವ್ಯೂವರ್ಸ್ ಕೂಡ ಹೋಗ್ತಾರೆ ಅಂತ ಅಂದ್ಕೊಳ್ತೀನಿ. ಹೇಳಿ ಸರ್, ಹಾಗಿದ್ರೆ ಬಿಕರ್ನಕಟ್ಟೆ ಮಂಗಳೂರಲ್ಲಿ ಎಲ್ಲಿರೋದು? ಬಿಕರ್ನಕಟ್ಟೆ ಮಂಗಳೂರಿನಿಂದ ನೀವು ಸ್ಟೇಟ್ ಬ್ಯಾಂಕ್ನಿಂದ ಹಿಡಿದ್ರೆ ಬನ್ಸ್ ಹಾಸ್ಟೆಲ್ ಆಗಿ ಕದ್ರಿ ಮಲ್ಲಿಕಟ್ಟೆಯಾಗಿ ಕದ್ರಿ ದ್ವಾರ, ನಮ್ಮ ದೇವಸ್ಥಾನದ ದ್ವಾರ ಆಗಿ ಮುಂದೆ ನಂತೂರು ಜಂಕ್ಷನ್ ಆಗಿ ಕಾರ್ಕಳ ರೋಡ್ ಹಿಡಿಬೇಕು ನೀವು. ನಮ್ಮ ರೋಡು ಈಗ ಕಾರ್ಕಳ ಮೂಡುಬಿದ್ರಿ ಹೈವೇ ಈಗ ಆಗ್ತಾ ಉಂಟು, ಈಗ ಅಂಡರ್ ಕನ್ಸ್ಟ್ರಕ್ಷನ್. ಅಲ್ಲಿ ಬಿಕರ್ನಕಟ್ಟೆ ಸಾಧಾರಣ ಸ್ಟೇಟ್ ಬ್ಯಾಂಕಿನಿಂದ ಒಂದು 5.2 ಅಂದರೆ 5 ಕಿಲೋಮೀಟರ್ ಸುಮಾರು ಇದೆ. ಅಂದರೆ ಬಿಕರ್ನಕಟ್ಟೆ ನಮ್ಮ ಬಸ್ ಸ್ಟ್ಯಾಂಡಿಗೆ. ಅಲ್ಲಿಂದ ನಮಗೆ ಬಿಕರ್ನಕಟ್ಟೆ ಅಂತ ಮೊದಲು 2 ಕಟ್ಟೆ ಇತ್ತು. ಅದು ಬಿಕರ್ನಕಟ್ಟೆ ಅಂದರೆ ಅದು ಮೊದಲು ಭೀಕರ ನ್ಯಾಯಕಟ್ಟೆ ಅಂತ ಅದರ ಮೂಲ ಹೆಸರು. ಅಲ್ಲಿ ಅಂದರೆ ಮುಂಚೆ ಭೀಕರ ಅವರು ಇದ್ದರು, ಅವರು ನ್ಯಾಯ ಕೊಡಲಿಕ್ಕಾಗಿ ಆ ಕಟ್ಟೆಯಲ್ಲಿ ಬರ್ತಿದ್ರು, ಹಾಗಂತ ಒಂದು ಪ್ರತೀತಿ. ಹಾಗೆ ಅದರಲ್ಲಿ ಅಂದರೆ ನಾವು ರೋಡು ಅಗಲಾಗುವಾಗ ಅದರಲ್ಲಿ ಒಂದು ಕಟ್ಟೆ ಹೋಯಿತು. ಈಗ ಒಂದು ಕಟ್ಟೆ ಉಳಿದಿದೆ, ಅದು ಪ್ಯಾರಲಲ್ ಆಗಿ ಅದಕ್ಕೊಂದು ರೋಡ್ ಬರ್ತದೆ ಸೈಡಿಗೆ, ನಾಗಬ್ರಹ್ಮಸ್ಥಾನ ರೋಡ್. ಆಮೇಲೆ ಆ ಕಟ್ಟೆ ಹೋದ ಕಟ್ಟೆಯನ್ನು ನಮ್ಮ ಕಟ್ಟೆಯಿಂದ ಮುಂದೆ ಅದನ್ನು ಬೇರೆ ಕಟ್ಟಿದ್ದಾರೆ. ಕದ್ರಿ ದೇವಸ್ಥಾನದ ಅಲ್ಲಿ ಜನವರಿಯಲ್ಲಿ ಅವರದ್ದು ಜಾತ್ರೆ ಆಗುವಾಗ ಕದ್ರಿ ದೇವರು ನಮ್ಮ ಈ ಬಿಕರ್ನಕಟ್ಟೆಯಲ್ಲೇ 2 ಕಟ್ಟೆಯಲ್ಲೂ ಕೂತ್ಕೊಂಡು ನಮ್ಮ ಮನೆಯಾಗಿಯೇ ನಮ್ಮ ಕದ್ರಿ ದೇವರು ಅಲ್ಲಿ ಬಂದು ಕೂತ್ಕೊಳ್ಳುವ ಪ್ರತೀತಿ. ಪ್ರತಿ ವರ್ಷ ಅದು ಜನವರಿಯಲ್ಲಿ ಮಕರ ಸಂಕ್ರಮಣದ ನಂತರ ಬರ್ತದೆ. ಸೊ ಈ ಬಿಕರ್ನಕಟ್ಟೆಯ ಒಂದು ವಿಶೇಷ ಸುದ್ದಿಯನ್ನು ನೀವು ಹೇಳಿದ್ರಿ. ಓಕೆ, ವೆರಿ ಗುಡ್. ಹೇಗೆ ಬಿಕರ್ನಕಟ್ಟೆಯಲ್ಲಿ ಒಂದು ಇರುವುದು ಅಂತ ಹೇಳಿದರೆ ಹೇಗೆ? ಬಿಕರ್ನಕಟ್ಟೆಯಲ್ಲಿ ಲೈಫ್ ಲೀಡ್ ಮಾಡೋದು ಅಂದರೆ ಹೇಗೆ? ತೊಂದರೆ ಇಲ್ಲ. ನಾವಂದರೆ ಸಿನ್ಸ್ ಬರ್ತ್ ನಾನು ಬಿಕರ್ನಕಟ್ಟೆಯಲ್ಲಿ ಇದ್ದವ. ನಮಗೆ ಬಿಕರ್ನಕಟ್ಟೆ ಅಂದರೆ ಎಲ್ಲಿಯಾದರೂ ನಾವು ತಿರುಗಾಡಲಿಕ್ಕೆ ಹೋಗ್ತೇವೆ ಆಚೆ ಈಚೆ ಅಂದರೆ ಎಲ್ಲ ಕಡೆ ಸಹ. ಆದರೆ ನಮಗೆ ಮತ್ತೆ ಬಂದು ಇಲ್ಲಿ ಬಿಕರ್ನಕಟ್ಟೆಯಲ್ಲಿ ಕೂತ್ಕೊಳ್ಳೋದಂದರೆ ತುಂಬ ಸಂತೋಷ. ಅದು ಸಹ ನಮ್ಮ ಮನೆ ಶೆಣೈ ಕಾಂಪೌಂಡ್ ನಮ್ಮ ಅಂದರೆ ಬಿಕರ್ನಕಟ್ಟೆ ಅಂದರೆ ನಮಗೆ ತುಂಬ ಅದನ್ನು ಬಿಡಲಿಕ್ಕೆ ನಾವು ತಯಾರಿಲ್ಲ. ಯಾಕಂದರೆ ಇಲ್ಲಿ ಎಲ್ಲ ನಮಗೆ ಅಟ್ಮಾಸ್ಫಿಯರ್ ಭಾರಿ ಒಳ್ಳೆಯದುಂಟು. ಯಾಕಂದರೆ ನಮ್ಮದು ಬಿಕರ್ನಕಟ್ಟೆ ಎಂಬುದು ಭಾರಿ ಸೇಫ್ ಪ್ಲೇಸ್. ಫಸ್ಟ್ ಆಫ್ ಆಲ್ ಇದು ಸಿ ಲೆವೆಲ್ನಿಂದ ಅಬೌಟ್ 72 ಫೀಟ್ 72 ಫೀಟ್ ಹೈಟಿನಲ್ಲಿದೆ. ಎಲ್ಲಿ ನೆರೆ ಗಿರೆ ಏನಾದರೂ ಬಂದು ನೀರು, ಆದರೆ ಇಲ್ಲಿ ಬಿಕರ್ನಕಟ್ಟೆಯವರು ಇವತ್ತಿನವರೆಗೆ ಸಹ ಯಾರ ಮನೆಯೊಳಗೆ ನೀರು ಸಹ ಬಂದಿಲ್ಲ ಇದರವರೆಗೆ. ಮತ್ತು ಸಣ್ಣ ಸಣ್ಣ ತೊರೆಗಳು ಇರ್ತವೆ, ಅದೆಲ್ಲ ಆರ್ಟಿಫಿಷಿಯಲ್. ಈಗಿನ ಮನೆಯೆಲ್ಲ ಕಟ್ಟಿ ಅದು ಬಂದರೆ ಸಹ ಮಳೆ ಒಂದು ಅರ್ಧ ಗಂಟೆಯಲ್ಲಿ ಕ್ಲಿಯರ್ ಆಗಿ ಬಿಡ್ತದೆ. ಅದು ಏನು ಹಾಗೇನು ನಮಗೆ ತೊಂದರೆ ಇಲ್ಲ. ಹಾಗೆ ಬಿಕರ್ನಕಟ್ಟೆಯಲ್ಲಿ ಇರುವುದಂದರೆ ಇಲ್ಲಿ ನಮಗೆ ನೀರಿಗಾಗಲಿ ನಮಗೆ ಬಾವಿಯ ನೀರೇ ಇಲ್ಲಿ ಚೆನ್ನಾಗಿದೆ. ನಮ್ಮ ಬಾವಿಯ ನೀರು ಕಾರ್ಪೊರೇಷನ್ ಕನೆಕ್ಷನ್ ಇದ್ದರೂ ಕೂಡ ನಮಗೆ ಅದು ಈಗ ನಾವು ಹೊಸ ಮನೆ ಇಲ್ಲಿ ಕಟ್ಟುವಾಗ ನಾವು ಅದರದ್ದು ನಾವು ಯಾವುದೂ ತಗೊಳ್ಳಿಲ್ಲ ಕಾರ್ಪೊರೇಷನ್ ನೀರು. ಹಾಗಾದ್ದರಿಂದ ನಮ್ಮ ಬಾವಿಯ ನೀರನ್ನೇ ನಾವು ಬಳಸೋದು. ನಮಗೆ ಅದರಷ್ಟು ಖುಷಿ ಯಾವುದೂ ಇಲ್ಲ. ಯಾಕಂದರೆ ನಮಗೆಲ್ಲರಿಗೆ ಸಹ ವಿಶೇಷವಾಗಿ ನಮ್ಮ ಮಿಸ್ಸಸ್ಸಿಗೆಲ್ಲ ಅದೇ ಆಗಬೇಕು ನೀರು. ಎಲ್ಲಿ ಹೋಗೋದಿದ್ದರೆ ಸಹ ಅದರದ್ದೇ ನೀರು ಕೊಂಡೋಗೋದು. ನಮ್ಮ ಬಿಕರ್ನಕಟ್ಟೆಯ ನೀರೇ ಬೇಕು. ನಮ್ಮ ಬಿಕರ್ನಕಟ್ಟೆಯ ನಮ್ಮ ಪರಿಸರ, ನಮ್ಮ ಇಲ್ಲಿ ನಾಗಬ್ರಹ್ಮಸ್ಥಾನ, ನಮ್ಮ ಗ್ರಾಮ ದೇವರು, ನಮ್ಮ ಸುತ್ತಮುತ್ತ ಇಲ್ಲಿ ಬಯಲು ಗುಡ್ಡ ಪ್ರದೇಶ ಬೆಟ್ಟಗಳು ಎಲ್ಲ ಚೆನ್ನಾಗಿದೆ. ಇಲ್ಲಿ ಪರಿಸರವು ತುಂಬ ಚೆನ್ನಾಗಿದೆ.
ಸೊ ಈಗ ನೀವು ಹುಟ್ಟಿದ್ದು ಇಲ್ಲೇ ಅಂತ ಹೇಳಿದರೆ, ಹಾಗಿದ್ರೆ ಒಂದು ಫೇಸ್ ವೈಸ್ ಬಿಕರ್ನಕಟ್ಟೆ ಮುಂಚೆಯಿಂದ ಈಗ ಎಷ್ಟು ಒಂದು ಡೆವಲಪ್ಮೆಂಟ್ ಆಗಿದೆ ಅಂತ ಹೇಳಿ. ಮುಂಚೆ ನೀವು ಸಣ್ಣದಿದ್ದಾಗ ನೋಡಿದ ಬಿಕರ್ನಕಟ್ಟೆಗೂ ಈಗ ನೀವು ನೋಡ್ತಿರುವ ಬಿಕರ್ನಕಟ್ಟೆಗೂ ಎಷ್ಟು ಡಿಫ್ರೆನ್ಸ್ ಉಂಟು? ಏನೆಲ್ಲ ಡೆವಲಪ್ಮೆಂಟ್ ಆಗಿದೆ? ತುಂಬ ಡೆವಲಪ್ಮೆಂಟ್ ಆಗಿದೆ. ಯಾಕಂದರೆ ಆ ಡೆವಲಪ್ಮೆಂಟ್ಸ್ ನೋಡಿ, ನಾವು ಇಲ್ಲೇ ಇದ್ದದ್ರಿಂದ ನಮಗದು ಡೆವಲಪ್ಮೆಂಟ್ ನಮಗೆ ಅಂದರೆ ನಾವು ಸ್ಟೆಪ್ ಬೈ ಸ್ಟೆಪ್ ಅದು ಆಗಿ ಬಂದದ್ರಿಂದ ನಮಗೆ ನಮ್ಮ ಇಲ್ಲಿಯ ಒಂದು ಪರಿಸರದ್ದು ನಮಗೆ ಅಂದಾಜುಂಟು. ಈ ಊರು ಬಿಟ್ಟು ಬೇರೆ ಊರಿನಲ್ಲಿ ಹೋದವರಿಗೆ ಸಡನ್ನಾಗಿ ಒಂದು 25 ವರ್ಷದ ನಂತರ ಅವ ಇಲ್ಲಿ ಬಂದರೆ ಖಂಡಿತವಾಗಿ ಸಹ ಬಿಕರ್ನಕಟ್ಟೆ ಎಲ್ಲಿ ಅಂತ ಅವನಿಗೆ ಗೊತ್ತಾಗೋದಿಲ್ಲ. ಅವನು ಎಲ್ಲೆಲ್ಲಿ ಹೋಗ್ತಾನೆ, ರಿಕ್ಷಾ ಹಿಡ್ಕೊಂಡು ಬಿಕರ್ನಕಟ್ಟೆ ಹೋಲು ಅದನ್ನು ಹುಡುಕಿಕೊಂಡು ಹೋಗ್ತಾನೆ ಅವನು. ಯಾಕಂದರೆ ಎಲ್ಲ ಕಂಪ್ಲೀಟ್ ಅದರದ್ದು ನಮ್ಮ ಸ್ಟ್ರಕ್ಚರ್ ಈಗಿನ ಇರುವ ಇದೆಲ್ಲ ಎಲ್ಲ ರೋಡ್ ಆಗಲಿ ಅದಾಗಿ ಎಲ್ಲ ಚೇಂಜಸ್ ಆಗಿದೆ. ಬಿಲ್ಡಿಂಗ್ ಆಗಲಿ ಯಾವುದೇ ಮೊದಲಿನ ಬಿಲ್ಡಿಂಗ್ ರೋಡ್ ವೈಡನಿಂಗ್ ಅಂತ ಡಬಲ್ ರೋಡ್ ಆಗುವಾಗ ಕೆಲವೆಲ್ಲ ಡೆಮಾಲಿಷ್ ಆಗಿ ಹೋಗಿವೆ, ಗುರುತ ಸಿಕ್ಕುದಿಲ್ಲ. ಆದರೆ ತುಂಬ ಡೆವಲಪ್ಮೆಂಟ್ ಆಗಿದೆ ಇಲ್ಲೆಲ್ಲ. ಸೊ ಇಲ್ಲಿ ಸರೌಂಡಿಂಗ್ ಅಲ್ಲಿ ಶಾಲೆ ಮತ್ತು ಕಾಲೇಜು ಎಲ್ಲ ಎಷ್ಟು ಹತ್ತಿರ ಉಂಟು ಈ ಸರೌಂಡಿಂಗ್? ನಾವೀಗ ಕಲ್ತದ್ದೇ ನಮ್ಮ ಮನೆಯಿಂದ ಒಂದು 150 ಮೀಟರ್ನಲ್ಲೇ ನಮಗೊಂದು ಶಾಲೆ ಉಂಟು ಅಷ್ಟೇ. 100 ಮೀಟರ್ 200ನ ಒಳಗೆ ಒಂದು ರೋಡ್ ಕ್ರಾಸ್ ಆದರೆ ನಮಗೆ ಶಾಲೆ, ನಾವು ಅದೇ ಶಾಲೆಗೆ ಹೋಗ್ತಿದ್ದೆವು. ಆನಂತರ ಒಂದು ಸಾಧಾರಣ ಒಂದು 900 ಮೀಟರ್ಸ್ ಅಂದರೆ 1 ಕಿಲೋಮೀಟರ್ನ ಒಳಗೆ ಪದ್ವ ಹೈಸ್ಕೂಲ್, ನಾವು ಅದೇ ಶಾಲೆಗೆ ನಾವು ಹೋಗ್ತಾ ಇದ್ದೆವು. ಆಮೇಲೆ ನಮ್ಮ ಮುಂದಿನ ಶಿಕ್ಷಣಕ್ಕೆ PUC ಎಲ್ಲ ಆಗುವಾಗ ನಮಗೆ ಗೌರ್ಮೆಂಟ್ ಕಾಲೇಜು ಪನ್ಗಟ್ಟೆ ಪೇಟೆಗೆ ಹೋಗಬೇಕಾಯಿತು. ಈಗ ಕಾಲೇಜುಗಳೆಲ್ಲ ಇಲ್ಲಿ ಸಹ ಇವೆ. ಈಗ ಪದ್ವ ಹೈಸ್ಕೂಲ್ನಲ್ಲಿ ಕೂಡ ಡಿಗ್ರಿ ಕಾಲೇಜ್ಗಳು ಅದು ಇದೆಲ್ಲ ಆಗಿವೆ ಈಗ. ಮತ್ತು ನಮಗೇನು ದೂರ ಇಲ್ಲ. ನನಗಾಗುವಾಗ ಪದ್ವ ಹೈಸ್ಕೂಲ್, ಆದರೆ ನನ್ನ ಮಕ್ಕಳಿಗಾಗುವಾಗ ಅಲೋಸಿಯಸ್ ಕಾಲೇಜು ಅದಕ್ಕೆ ಹೋಗ್ತಾನೆ ಅಂತ ಹೇಳಿದರು ಅವರು. ಅಲೋಸಿಯಸ್ ಹೈಸ್ಕೂಲ್ ಕಾಲೇಜ್ ಅದಕ್ಕೆಲ್ಲ ಹೋದರು ಅವರು. ನಮಗೆ ಬಿಕರ್ನಕಟ್ಟೆಯಿಂದ ಸಾಧಾರಣ ಒಂದು 3.8 ಕಿಲೋಮೀಟರ್ ಇಲ್ಲಿಂದ ಎಲ್ಲಿಗೆ ಅಲೋಸಿಯಸ್ ಕಾಲೇಜ್ ಅಷ್ಟೇ. ಓಕೆ ಓಕೆ. ಸೊ ತುಂಬ ಹತ್ತಿರದಲ್ಲೇ ನಮಗೆ ರೀಚಬಲ್ ಡಿಸ್ಟೆನ್ಸಲ್ಲಿ ಉಂಟು. ಓಕೆ ಓಕೆ. ಮತ್ತು ರೋಡ್ ಎಲ್ಲ ಹೇಗೆ ಇಲ್ಲಿ? ರೋಡಿನ ವ್ಯವಸ್ಥೆ ಎಲ್ಲ ಹೇಗೆ ಬಿಕರ್ನಕಟ್ಟೆಯಲ್ಲಿ? ರೋಡು ಈಗ ಎಲ್ಲ ಸಾಧಾರಣ ಮಟ್ಟಿಗೆ ಏನು ತೊಂದರೆ ಇಲ್ಲ, ಎಲ್ಲ ಡೆವಲಪ್ ಆಗಿ ತುಂಬ ಅಷ್ಟೇನು ತೊಂದರೆ ಇಲ್ಲ. ಒಂದೇ ಒಂದು ನಮಗೆ ಪ್ರಾಬ್ಲಮ್ ಅಂದರೆ ನಮ್ಮ ನಂತೂರು ಜಂಕ್ಷನ್ನಿಂದ ಅದೀಗ ಫ್ಲೈಓವರ್ ಈಗ ಮಾಡಲಿಕ್ಕೆ ಈಗ ಅಂದಾಜುಂಟು. ಸ್ವಲ್ಪ ಅಲ್ಲಿ ಮಾತ್ರ ಸ್ವಲ್ಪ ಇಡೀ ದಿವಸ ಅದು ಟ್ರಾಫಿಕ್ ಜಾಮ್ ಎಲ್ಲ ಆಗಿ ನಮಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ಅದು ಒಂದು ಬಿಟ್ಟರೆ ಬೇರೆ ಯಾವುದು ನಮಗೆ ಪ್ರಾಬ್ಲಮ್ ಇಲ್ಲ. ನಂತೂರು ಜಂಕ್ಷನ್ನಲ್ಲಿ ಒಂದು 10 ನಿಮಿಷ ಒಂದು ಹೋಗ್ಬೋದು. ಅದು ಬಿಟ್ಟರೆ ನಮಗೆ ಪೇಟೆಗೆ ಹೋಗ್ಲಿಕ್ಕೆ ಅಂದರೆ ನೋಡಿ, ಬಿಕರ್ನಕಟ್ಟೆ ಅಂದರೆ ನಮ್ಮದೊಂದು ದೊಡ್ಡ ಜಂಕ್ಷನ್ ಅಂದರೆ ಹೇಗೆ ಗೊತ್ತಿದೆ. ಎಲ್ಲಿಗೆ ಹೋಗಬೇಕಾದ್ರೆ ಸಹ ನಮಗೆ ನಾವು ಸಿಟಿ ಸೈಡಿಗೆ ಹೋಗಬೇಕಾಗಿಲ್ಲ. ನೋಡಿ, ನಮ್ಮ ಇಷ್ಟು ವೆಸ್ಟ್ ಸೈಡಿಗೆ ಹೋದರೆ ನಮಗೆ ಕಾರ್ಕಳ, ಮೂಡಿಬಿದ್ರಿ, ಶೃಂಗೇರಿ ಹಾಗೆ ಹೋಗ್ಬೋದು. ಹಾಗೆ ಘಾಟಿಯಾಗಿ ಮೇಲೆ ಹೋಗ್ಬೋದು. ಇನ್ನೊಂದು ಕಡೆ ನಮಗೆ ಪಡೀಲ್ ಸಹ ಹತ್ತಿರ, ಬಿಕರ್ನಕಟ್ಟೆಯಿಂದ ಪಡೀಲಿಗೆ ಹೋಗಿ ಅಲ್ಲಿಂದ BC ರೋಡ್ ಆಗಿ ಬ್ಯಾಂಗ್ಳೂರು ರೋಡ್ ಸಿಗುತ್ತೆ. ಈಚೆಯಿಂದ ಇನ್ನು ನಮ್ಮ ಒಂದು 200-300 ಮೀಟರ್ಸ್ ಹೋದರೆ ನಂತೂರು ಜಂಕ್ಷನ್ನಿಂದ ಲೆಫ್ಟಿಗೆ ಹೋದರೆ ಪಂಪ್ವೆಲ್ ಆಗಿ ಕೇರಳಕ್ಕೆ ಹೋಗ್ತದೆ. ಪುನಃ ಅಲ್ಲಿಂದ ರೈಟ್ ಸೈಡಿಗೆ ಹೋಗೋದಾದರೆ ನಮಗೆ ಉಡುಪಿ, ಮುಂಬೈ ಆ ರೋಡು ಸಿಗುತ್ತೆ. ಯಾವ ಹೈವೇ ಸಹ ನಮಗೆ 500 ಮೀಟರ್ಸ್ನ ಒಳಗೆ ಇದೆ. ಓಕೆ ಓಕೆ. ಸೊ ಎಲ್ಲಿ ಸಹ ಇದೊಂದು ನಮಗೆ ತುಂಬ ಬಿಕರ್ನಕಟ್ಟೆ ಪ್ಲಸ್ ಪಾಯಿಂಟ್. ನಾವು ಸಿಟಿ ಎಂಟರ್ ಆಗಬೇಕಾಗಿಯೇ ಇಲ್ಲ. ಈಗ ನಮಗೆ ಈಗ ನೋಡಿ ರೈಲ್ವೆ ಜಂಕ್ಷನ್ ನಮಗೆ ಇಲ್ಲಿಂದ ಒಟ್ಟಿಗೆ ಒಂದು 12 ನಿಮಿಷ ಸಾಕು. ಇಲ್ಲಿಂದ ರೈಲ್ವೆ ಜಂಕ್ಷನ್ ಹೋಗಬೇಕಾದ್ರೆ, ಸಿಟಿಗೆ ಹೋಗಬೇಕಾದ್ರೆ ಕಷ್ಟ, ಅದು ಸೆಂಟ್ರಲಿಗೆ ಹೋಗಬೇಕಾದ್ರೆ ಸ್ವಲ್ಪ ಪ್ರಾಬ್ಲಮ್. ಆದರೆ ಹೌದು, ಈ ಮಂಗಳೂರು ಜಂಕ್ಷನ್ ಇರುವಾಗ ನಮಗೆ ತುಂಬ ಅನುಕೂಲ. ಯಾಕಂದರೆ ಏನಿಲ್ಲ, ಅಲ್ಲಿ ಭಾರಿ ಸುಲಭ. ಈಗ ಇನ್ನೂ ಕೂಡ ಅದು ತುಂಬ ಡೆವಲಪ್ಮೆಂಟ್ ಆಗ್ತಾ ಉಂಟು. ಹೌದು. ಸೊ ಅವರು ಹೇಳೋದು ಇನ್ ಶಾರ್ಟ್ ಹೇಳಬೇಕು ಅಂತ ಹೇಳಿದರೆ ಅಮ್ಯುನಿಟೀಸ್ ಎಲ್ಲ ತುಂಬ ಹತ್ತಿರದಲ್ಲೇ ಉಂಟು. ಪ್ಲಸ್ ನೀವು ಯಾವುದೇ ಒಂದು ನ್ಯಾಷನಲ್ ಹೈವೇಗೆ ಕನೆಕ್ಟ್ ಆಗಲಿಕ್ಕೆ ಸಹ ವಿದಿನ್ 500 ಮೀಟರ್ಸ್ ನೀವು ಬೇರೆ ಬೇರೆ ನ್ಯಾಷನಲ್ ಹೈವೇಗೆ ಕನೆಕ್ಟ್ ಆಗಿ ಸಿಟಿಯಿಂದ ಎಕ್ಸಿಟ್ ತಗೋಬಹುದು. ಸೊ ಎರಡೂ ಕೂಡ ತುಂಬ ಸುಲಭ ಅಂತ ಹೇಳಿ. ಸೊ ಹಾಗಿದ್ರೆ ನ್ಯಾಷನಲ್ ಹೈವೇಗೆ ಹೋಗ್ಲಿಕ್ಕೆ ಸುಲಭ ಅಂತ ಹೇಳಿದ್ರೆ ಬೀಚಿಗೆ ಹೋಗ್ಲಿಕ್ಕೆ ಸಹ ತುಂಬ ಸುಲಭ ಇರ್ಬೋದಲ್ಲ? ಓಹೋ, ನಮಗೀಗ ವೀಕೆಂಡ್ ಈಗ ಈಚೆ ಪಂಪ್ವೆಲ್ ಆಗಿ ಹೋಗೋದಾದ್ರೆ ನಮಗೆ ಈಚೆ ಉಳ್ಳಾಲದ ಸಮುದ್ರ ಸೋಮೇಶ್ವರ ಸಿಗುತ್ತೆ. ಈಚೆಯಿಂದ ಪಣಂಬೂರು ಬೀಚಿಗೆಲ್ಲ ಹೋದ್ರೆ ಅದು ಸಿಗುತ್ತೆ. ಇನ್ನೊಂದು ಹೊಸದಾಗಿ ಏನಂದ್ರೆ ನಮಗೆ ಬಿಕರ್ನಕಟ್ಟೆಯವರಿಗೊಂದು ಒಳ್ಳೆ ಫೆಸಿಲಿಟೀಸ್ ಅಂದರೆ DC ಆಫೀಸ್ ಎಲ್ಲ ಈಗ ಪಡೀಲಿಗೆ ಬರ್ತಾ ಉಂಟು. ಹೌದು, ನಮ್ಮ ಮನೆಯಿಂದ 1.8 ಕಿಲೋಮೀಟರ್, 2 ಕಿಲೋಮೀಟರ್ ಕೂಡ ಇಲ್ಲ. ನಾವೊಂದು 7-8 ನಿಮಿಷದೊಳಗೆ DC ಆಫೀಸಿಗೆ ಹೋಗಿ ಮುಟ್ಟಬಹುದು. ಈಗ ಅಟ್ ಪ್ರೆಸೆಂಟ್ ಉಂಟಲ್ಲ, ನಮಗೆ DC ಆಫೀಸಿಗೆ ಆಚೆ ಎಲ್ಲ ಪೇಟೆಗೆ ಹೋಗಬೇಕಾದ್ರೆ ಮುಕ್ಕಾಲು ಗಂಟೆ ಬೇಕು. ನಂತರ ಜಂಕ್ಷನ್ ಅದು ಜ್ಯೋತಿ ಎಲ್ಲ ಆಗಿ ಹೋಗಬೇಕಾದ್ರೆ ತುಂಬ ಸಮಯ ಹಿಡಿತದೆ. ಪಾರ್ಕಿಂಗ್ ಕೂಡ ಇಲ್ಲ. ಈಗ ಬಿಕರ್ನಕಟ್ಟೆಯಿಂದ ನಮಗೆಲ್ಲ ಈಚೆ ಇದ್ದದ್ರಿಂದ ತುಂಬ ನಮಗೆ ಒಳ್ಳೆ ಪರಿಸರ ಇದು. ಬಿಕರ್ನಕಟ್ಟೆ ಎಂಬುದು ಈಗ ತುಂಬ ಡೆವಲಪ್ಡ್ ಆಗಿದೆ. ಅಂದರೆ ಬಹಳ ಫೆಸಿಲಿಟೀಸ್ ಇಲ್ಲಿರುವಷ್ಟು ಒಂದು ಜಂಕ್ಷನ್ ಮತ್ತು ಎಲ್ಲ ರೀತಿಯ ನಮಗೆ ಹೋಗಬೇಕಾದ್ರೆ ಎಲ್ಲ ಉಂಟಲ್ಲ, ಭಾರಿ ಒಳ್ಳೆಯ ಜಾಗ.
ಓಕೆ ಓಕೆ. ಸೊ ಹಾಗಿದ್ರೆ ಈಗ ಯಾರಾದರೂ ಹೊಸದಾಗಿ ಮಂಗಳೂರಿಗೆ ಶಿಫ್ಟ್ ಆಗ್ತಿದ್ದಾರೆ ಬೇರೆ ಒಂದು ಜಾಗದಿಂದ, ಹೌದು. ಅವರು ಒಂದು ವಿಕರ್ಣಕಟ್ಟೆ ಲೊಕ್ಯಾಲಿಟಿ ಇರಲಿಕ್ಕೆ ಚೂಸ್ ಮಾಡೋದಿದ್ರೆ, ನೀವು ಸಾಕಷ್ಟು ಪಾಯಿಂಟ್ ಕೊಟ್ಟಿದ್ದೀರಿ, ಆದರೂ ಒಂದು ಏನಾದರೂ ಕನ್ಕ್ಲೂಷನ್ ಅಂದರೆ ಅವರಿಗೆ ಇನ್ವೈಟ್ ಮಾಡಲಿಕ್ಕೆ ವಿಕರ್ಣಕಟ್ಟೆಯಲ್ಲಿ ಒಂದು ಮನೆ ತಗೊಳ್ಳೋದಿದ್ರೆ ಅವರು, ಅಥವಾ ಒಂದು ಕಮರ್ಷಿಯಲ್ ಪ್ರಾಪರ್ಟಿ ತಗೊಳ್ಳೋದಿದ್ರೆ ಯಾರಾದರೂ, ಸೊ ಅವರಿಗೆ ನಿಮ್ಮ ಮಾತೆಂತ? ಖಂಡಿತವಾಗಿ ಸಹ ಇಲ್ಲಿ ಏನು ಸಹ ಪ್ರಾಬ್ಲಮ್ ಇಲ್ಲ. ಯಾವುದು ಇಲ್ಲಿ ನೀವು ಯಾವುದೇ ಪ್ರಾಪರ್ಟಿ ಜಾಗ ಅಂತ ತಗೊಳ್ಳೋದಿದ್ರೆ ಖಂಡಿತವಾಗಿ ಸಹ ಎಲ್ಲ ನಮ್ಮನೆ ಫೆಸಿಲಿಟೀಸ್, ನೀರಿನ ಪ್ರಾಬ್ಲಮ್ ಇಲ್ಲಿ ಇಲ್ಲ. ಇಲ್ಲಿ ಎಲ್ಲಿ ತೆಗೆದ್ರೆ ಸಹ ಬಾವಿಯ ನೀರು ಎಲ್ಲ ಇದೆಲ್ಲ ಉಂಟು. ಮತ್ತು ಗ್ರೀನರಿಯ ಮಟ್ಟಿಗೇನಿಲ್ಲ, ಒಳ್ಳೆ ಅಟ್ಮಾಸ್ಫಿಯರ್, ಒಳ್ಳೆ ವಾತಾವರಣ, ಏನು ತೊಂದರೆ ಇಲ್ಲ. ಪೊಲ್ಯೂಷನ್ ತುಂಬ ಇಲ್ಲ ಇಲ್ಲಿ, ಯಾಕಂದರೆ ತುಂಬ ಫ್ರೀ ಆಗಿ ಉಂಟು. ಮತ್ತು ನಮಗೆ ಇಲ್ಲಿ ಗುಡ್ಡ ಬೆಟ್ಟ ಇದು ಕೆಳಗೆ ಮೇಲೆ ಎಲ್ಲ ಆಗಿ ನೋಡಿ ಒಂಥರ ಜಿಗ್ಜಾಗ್ ಎಲ್ಲ ಆಗಿ ಭಾರಿ ಚೆನ್ನಾಗಿದೆ ಇಲ್ಲಿಯ ಪರಿಸರ. ಹಾಗೆ ಸೊ ಈಗ ಇಲ್ಲಿ ಒಬ್ಬರು ಇಂಡಿಪೆಂಡೆಂಟ್ ಮನೆ ಪರ್ಚೇಸ್ ಮಾಡೋದಿದ್ರೆ ಒಂದು ಸಣ್ಣ ಒಂದು 3.5-4 ಸೆಂಟ್ಸ್ ಜಾಗದಲ್ಲಿ ಒಂದು 2 ಬೆಡ್ರೂಮ್ ಮನೆ, ಒಂದು ಕಾರ್ ಪಾರ್ಕಿಂಗ್ ಎಲ್ಲ ಹೊಸದಾಗಿ ಅವರು ಜಾಗ ತಗೊಂಡು ಕಟ್ಸೋದಿದ್ರೆ ಜಾಗಕ್ಕೆ ಎಷ್ಟು ಆಗ್ಬೋದು ಅವರಿಗೆ? ಖಾಲಿ ಜಾಗಕ್ಕೆ ಎಷ್ಟು ಆಗ್ಬೋದು? ಜಾಗದ ನನಗೆ ಅಂದಾಜು ಅಂದರೆ ನಾವು ನಮ್ಮ ಹಿರಿಯರ ಜಾಗ ಎಲ್ಲ ಇರುವುದು, ನಮಗೆ ಅಷ್ಟೇನು ಗೊತ್ತಿಲ್ಲ. ಆದರೆ ಅಂದಾಜು ಒಂದು ಸೆನ್ಸಿಗ ಒಂದು ಆ ಪ್ಲೇಸಿಗೆ ಹೊಂದಿಕೊಂಡುಂಟು. ಬಟ್ ಏನಿದ್ರೆ ಸಹ ಒಂದು ಸೆನ್ಸಿಗೆ 7-8 ಲಕ್ಷದ ಮೇಲೆ, 7-8 ಲಕ್ಷದಿಂದ 20 ಲಕ್ಷವರೆಗೆ ಉಂಟು. ಅಂದರೆ ಇಟ್ ಈಸ್ ಅಕಾರ್ಡಿಂಗ್ ಟು ದಿ ಪ್ಲೇಸ್, ಪ್ಲೇಸ್ ಹೇಗೆ ಬರ್ತದೆ ನೋಡಿ ಹಾಗೆ. ಅಂದರೆ ಇನ್ನೂ ಕೂಡ ನೋಡಿ, ಈ ವಿಕರ್ಣಕಟ್ಟೆ ಅಂದರೆ ನಿಮಗೆ ತುಂಬ ಸುಲಭ ನೋಡಿ. ಏರ್ಪೋರ್ಟ್ ಸಹ ನಮಗೆ ವಿದಿನ್ ನಾವು ಒಂದು 15-16 ಮಿನಿಟ್ಸಲ್ಲಿ ನಾವು, ನಾಟ್ ಇವನ್ 20 ಮಿನಿಟ್ಸ್ ಏರ್ಪೋರ್ಟಿಗೆ ನಮಗೆ ಹೋಗಿ ಬಿಡೋದಾದರೆ ಏನು ಪ್ರಾಬ್ಲಮ್ ಇಲ್ಲ. ಇಲ್ಲಿಂದ ನಾವು ಪೇಟೆ ಸೈಡಿಗೆ ಹೋಗೋದಕ್ಕೆ ಮೊದಲು ನಾವು ಏರ್ಪೋರ್ಟ್ ಆಗಲಿ, ರೈಲ್ವೆ ಸ್ಟೇಷನ್ ಆಗಲಿ, ಬಸ್ ಸ್ಟೇಷನ್ ಆಗಲಿ, KSRTC ಎಲ್ಲ ನಮ್ಮ ಜೂರಿಡಿಕ್ಷನ್, ನಮ್ಮ ತುಂಬ ಹತ್ತಿರವೇ ಉಂಟದು. ಎಲ್ಲವೂ 2-2.5 ಕಿಲೋಮೀಟರ್ನ ಒಳಗೆ ಇದೆ. ಹೌದು, ಯಾವುದೇ ಒಂದು ಹಾಸ್ಪಿಟ್ಲ್ ಆಗಲಿ ಏನು ಸಹ ಎಲ್ಲ ಆಫೀಸ್ಗಳು ಸಹ ಅದೊಂದು ನಮಗೆ ವಿಕರ್ಣಕಟ್ಟೆ ಒಂದು ಸೆಂಟರ್ ಆಗಿಯೇ ಇದೆ. ಮತ್ತು ವಿಕರ್ಣಕಟ್ಟೆ ಎಲ್ಲ ನಮ್ಮನೆ ಇಲ್ಲಿ ನಿಮಗೆ ಶಾಪಿಂಗ್ ಸೆಂಟರಿಗೆ ತೊಂದರೆ ಇಲ್ಲ. ಮಾಲ್ ಇಲ್ಲದಿದ್ದರೆ ಸಹ ಇಲ್ಲಿ ನಿಮಗೆ ಜೀನಸು ತೆಗೆದುಕೊಳ್ಳಿಕ್ಕಾಗಲಿ, ನಿಮಗೆ ಬೇರೆ ಕಟ್ಲೇರಿ ಐಟಮ್ಸ್ ಆಗಲಿ ಸಹ ಎಲ್ಲವೂ ಸಿಗುತ್ತೆ ಇಲ್ಲಿ ಸಿಕ್ಕೋದಿಲ್ಲ ಅಂತ ಎಂಬ ವಿಷಯ ಇಲ್ಲ. ನೀವು ವಿಕರ್ಣಕಟ್ಟೆ ಬಿಟ್ಟು ಇನ್ನು ಎಲ್ಲೆಲ್ಲಿ ಹೋಗಬೇಕಾಗಿಲ್ಲ. ಅಷ್ಟರೊಳಗೆ ನಿಮಗೆ ಬೇಕಾದೆಲ್ಲ ನಿಮಗೆ ಭರವಸೆ ಎಲ್ಲ ಸಿಗುತ್ತೆ ಇಲ್ಲಿ. ಕರೆಕ್ಟ್. ಸೊ ಅವರು ಹೇಳೋದೆಂತ ಹೇಳಿದರೆ, ಪ್ರಾಪರ್ಟಿ ವ್ಯಾಲ್ಯೂ ಸೆಂಟ್ಸಿಗೆ ಬಿಟ್ವೀನ್ 8 to 20 lakhs ಆ ರೇಂಜಲ್ಲಿ ಇರ್ತದೆ ಅಂತ ಹೇಳಿ. 8 lakhs ಅಂತ ಹೇಳಿದರೆ ಅದು ತುಂಬ ನ್ಯಾರೋ ರೋಡು, ತುಂಬ ನಿಮಗೆ ಫೆಸಿಲಿಟಿ, ಈಗ ಅವರು ಹೇಳಿದಷ್ಟು ಫೆಸಿಲಿಟಿ ಕವರ್ ಆಗದೇ ಇರ್ಬೋದು. 20 lakhs ಅವ್ರು ಸಮ್ವೇರ್ ಇನ್ ಬಿಟ್ವೀನ್ ನೀವು ಒಂದು 15 and above% ನೀವು ಸೈಟಿಗೆ ಅಫೋರ್ಡ್ ಮಾಡಲಿಕ್ಕೆ ಆಗೋದಿದ್ರೆ, ಸೊ ಆಗ ನೀವು ಒಂದು ಒಳ್ಳೆಯ ಒಂದು ರೋಡ್ ಬಿಡ್ತು, ವಾಟರ್ ಫೆಸಿಲಿಟಿ, ಕನೆಕ್ಟಿವಿಟಿ ಎಲ್ಲ ನೀವು ಒಂದು ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗೆ ಸೊ ಪ್ರೈಸ್ ರೇಂಜ್ ಒಂದು ಲೊಕ್ಯಾಲಿಟಿಯಲ್ಲಿ, ಈಗ ಬಿಕರ್ಣಕಟ್ಟೆ ಅಂತ ಹೇಳಿದರೆ ಒಂದು ಸ್ಟ್ಯಾಂಡರ್ಡ್ ಪ್ರೈಸ್ ಹೇಳಲಿಕ್ಕೆ ಆಗೋದಿಲ್ಲ ಅಲ್ಲ, ಬಿಟ್ವೀನ್ 8 to 20 lakhs ಎನಿವೇರ್ ಬಿಟ್ವೀನ್ ದಿಸ್ ರೇಂಜ್ ಇರ್ಬೋದು. ಸೊ ಅದು ರೇಂಜ್ ಯಾಕೆ ಚೇಂಜ್ ಆಗ್ತದೆ ಅಂತ ಹೇಳಿದರೆ ನಿಮಗೆ ಸಿಗುವ ಅಮ್ಯುನಿಟೀಸ್ ಮೇಲೆ ಡಿಪೆಂಡ್ ಆಗ್ತದೆ. ಹಾಗೆ ಸೊ ನಿಮ್ಮ ಪ್ರಿಫರೆನ್ಸ್, ನೀವೊಂದು ಪ್ರಾಪರ್ಟಿ ಪರ್ಚೇಸ್ ಮಾಡೋದಿದ್ರೆ ಆಗ ನೀವು ಮುಂಚೆ ಡಿಸೈಡ್ ಮಾಡಬೇಕು, ಈಗ ನಾನು ಯಾವ ಪ್ರೈಸ್ ರೇಂಜಿಗೆ ಹೋಗಬೇಕು, ನನಗೆ ಯಾವೆಲ್ಲ ಫೆಸಿಲಿಟಿ ಬೇಕೇ ಬೇಕು, ಇಂಪಾರ್ಟೆಂಟ್ ಫೆಸಿಲಿಟಿ, ಅದನ್ನು ನೀವು ಒಂದು ಲಿಸ್ಟ್ ಔಟ್ ಮಾಡಿ ಅದರ ತಕ್ಕಂತೆ ನೀವು ಒಂದು ಬಜೆಟ್ ಸೆಟ್ ಮಾಡೋದು ಬೆಸ್ಟ್. ಸೊ ಅಲ್ವಾ, ಕರೆಕ್ಟ್ ಅಲ್ಲ ನಾನು ಹೇಳಿದ್ದು? ಅಂದರೆ ನೋಡಿ, ಈಗ ಒಂದು ವೆಹಿಕಲ್ ಬರಬೇಕು, ಒಂದು ಅಪ್ರೋಚ್ ರೋಡ್ ಬೇಕು, ಹಾಗೆಲ್ಲ ಸೆಟ್ ಬ್ಯಾಕ್ ಇರಬೇಕು, ತುಂಬ ವೈಡ್ ಹಾಗೆಲ್ಲ ಇರುವುದಾದರೆ ಅದಕ್ಕೆ ಒಂದು ಆ ರೇಟೇ ಬೇರೆ ಇರ್ತದೆ. ಅದು ಹೇಳಲಿಕ್ಕಾಗೋದಿಲ್ಲ. ಈವನ್ ಅದು 30ಯ ಮೇಲೆ ಸಹ ಇರ್ಬೋದು. ಅದು ಡಿಪೆಂಡಿಂಗ್ ಅಪಾನ್ ದಿ ಇದು ಅಮ್ಯುನಿಟೀಸ್. ಹೌದು, ಹಾಗೆ ಮತ್ತು ಕೆಲವೆಲ್ಲ ರೋಡ್ ಇಲ್ಲ, ಒಳಗೆ ಇರೋದು, ಒಂದು 2 ವೀಲರ್ ಕೂಡ ಹೋಗೋದಿಲ್ಲ, ಬರೀ ಒಂದು ಪ್ಯಾಸೇಜ್ ನಡ್ಕೊಂಡು ಹೋಗುವಂಥದ್ದು, ಅಂಥದ್ದೆಲ್ಲ ಇವನ್ ನಿಮಗೆ ಕಡಿಮೆಯಲ್ಲಿ ಸಿಗ್ಬೋದು. 8 ಲಕ್ಷಕ್ಕಿಂತ ಕಡಿಮೆ ಇಲ್ಲ, ಅದರ ಮೇಲೆ ಹೇಗೆ ಅಂತ ಹೇಳಿ. ಮತ್ತೆ ನೋಡಿ, ಡಾಕ್ಯುಮೆಂಟ್ ಎಲ್ಲ ಕರೆಕ್ಟ್ ಬೇಕಲ್ಲ. ಮತ್ತು ಕೆಲವೆಲ್ಲ ಇರ್ಬೋದು ಆ ಡಾಕ್ಯುಮೆಂಟ್ ಸರಿ ಇರೋದಿಲ್ಲ. ದಕ್ಷಿಣ ಕನ್ನಡದಲ್ಲಿ ಮುಖ್ಯವಾಗಿ ಮೂಲಗೇಣಿಯ ಒಂದು ತೊಂದರೆ ಇದೆ ಇಲ್ಲಿ. ಆ ಮೂಲಗೇಣಿದೊಂದು ತೊಂದರೆ ಎಲ್ಲ ಅದನ್ನು ಮಾಡಿಕೊಡ್ಬೇಕು. ಆ ಮೂಲಗೇಣಿಗಳ ತೊಂದರೆ ಎಲ್ಲ ಇದ್ರೆ ಅಂಥದ್ದನ್ನು ನಿಮಗೆ ಕಡಿಮೆಗೆ ಸಿಕ್ಕಬಹುದು. ಆದರೆ ಮುಂದಕ್ಕೆ ಅದು ನಿಮಗೆ ಲೋನ್ ಸಿಕ್ಕಲಿಕ್ಕೆ ಅಥವಾ ಯಾವುದಾದ್ರೂ ಅದರ ಮೂಲಗೇಣಿದಾರರು ನಿಮ್ಮ ಮೇಲೆ ದಾವೆ ಎಲ್ಲ ಬಂದರೆ ಅದು ತೊಂದರೆ ಆಗ್ತದೆ. ಹಾಗೆ ಕಡಿಮೆಗೆ ಸಿಕ್ಕಿದಂಥ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಮಾಡಿ ನೀವು ನೋಡಬೇಕದು. ಸೊ ಈಗ ನೀವು ಮೂಲಗೇಣಿ ಅಂತೇಳಿ ತುಂಬ ಒಂದು ಒಳ್ಳೆ ಪಾಯಿಂಟ್ ಹೇಳಿದ್ರಿ. ಹೆಚ್ಚಿನ ಜನರಿಗೆ ಮೂಲಗೇಣಿ ಅಂದರೆ ಎಂತ ಅಂತೇಳಿ ಗೊತ್ತಿಲ್ಲ. ಸೊ ನಾವು ಅವರಿಗೆ ಕೇಳಿ ತಿಳ್ಕೊಳ್ಳುವ, ಮೂಲಗೇಣಿ ಅಂತ ಹೇಳಿದರೆ ಎಕ್ಸಾಕ್ಟ್ಲಿ ಎಂತ? ಮೂಲಗೇಣಿ ಅಂದರೆ
ಮೊದಲು ಅದಕ್ಕೆ ದೊಡ್ಡ ಜಾಗ ಇರ್ತದೆ ಕೆಲವರಿಗೆ, ಎಕರೆ ಕಟ್ಲೆಯಲ್ಲಿ ಜಾಗ, ಸೆನ್ಸ್ ಅಲ್ಲ, ಎಕರೆ ಕಟ್ಲೆಯಲ್ಲಿ ಜಾಗ. ಆಗ ಏನಂದರೆ ಆ ಜಾಗೆಯಲ್ಲಿ ಬಂದು ಅದರಲ್ಲಿ ಒಂದು ಸಣ್ಣ ಮನೆ ಬಾಡಿಗೆಗೆಲ್ಲ ಕೊಟ್ಟಿರ್ತಾರೆ. ಆಮೇಲೆ ಅವ್ರು ಹೇಳ್ತಾರೆ ಏನು, ಈ ಜಾಗ ನಿಮಗೆ ನಾವು ಮೂಲಗೇಣಿಗೆ ಕೊಡ್ತೇವೆ, ನೀವೇ ಮನೆ ಕಟ್ಟಿ ಅದರಲ್ಲಿ ವಾಸಿಸ್ಬೋದು. ವರ್ಷಕ್ಕೆ ಇಂತಿಷ್ಟು ಗೇಣಿ. ಒಂದು ವೇಳೆ ಅದು ಗದ್ದೆ ಅಥವಾ ಅದು ಬೆಳೆಯುವ ಜಾಗ ಆದರೆ ಇಂತಿಷ್ಟು ಅಕ್ಕಿ, ಇಂತಿಷ್ಟು ಬೇಳೆ ಕಾಳು ಎಲ್ಲ ಅದ್ರಲ್ಲಿ ಎಂತ ಬೆಳಿತೀರಿ ನೋಡಿ, ಅದರಲ್ಲಿ ಒಂದು ಅಂಶ ಅದರ ಮಾಲಕರಿಗೆ ನಾವು ಕೊಡೋದು, ಭೂಮಾಲಕರಿಗೆ ನಾವು ಕೊಡೋದು. ಭೂಮಿ ಅವರದ್ದೇ, ನಮಗೆ ಮೂಲಗೇಣಿ ಅಂದರೆ ವರ್ಷಕ್ಕೆ ಕೊಡುವಂಥದ್ದು. ನಮ್ಮ ಮೇಲೆ ಅದು ಡಾಕ್ಯುಮೆಂಟ್ ಮಾಡಿ ರಿಜಿಸ್ಟರ್ ಮಾಡಿ ಕೊಡ್ತಾರೆ ಅವರು, ಇದನ್ನು ನಾನು ಮೂಲಗೇಣಿಗಿಂತ ಕೊಟ್ಟಿರ್ತೇನೆ ಅಂತ. ಅದರಲ್ಲಿ ನಾವು ಕೃಷಿ ಮಾಡ್ಬೋದು, ಎಲ್ಲ ಮಾಡ್ಬೋದು, ಮನೆ ಕಟ್ಟಿ ನಮ್ಮ ಯೂಸ್ ಮಾಡೋದು. ನಮ್ಮನ್ನು ಅವರು ಎಬ್ಬಿಸ್ಲಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ ನೋಡಿ, ಈಗ ಒಂದು ಕಾನೂನು ಬಂತು, ಈಗ ಕೃಷಿ ಭೂಮಿಗೆ ಏನು ಬಂತು, ಉಳುವವನೇ ಹೊಲದೊಡೆಯ ಅಂತ ಬಂತು. ಆಗ ಏನಾಗ್ತದೆ ಅಂದ್ರೆ ಅವನು ಉಳ್ತಾನೆ, ಅವನು ಒಡೆಯ. ಆದರೆ ಅವನಿಗೆ ಅದನ್ನು ಮಾರ್ಲಿಕ್ಕೆ ಆಗುದಿಲ್ಲ. ಮಾರ್ಲಿಕ್ಕೆ ಆಗದಿದ್ರೆ ಅವನು ಉಟ್ರೆ ಮಾತ್ರ ಅದಕ್ಕೆ ಒಡೆಯ. ಅದರಲ್ಲಿ ಕೃಷಿ ಉತ್ಪನ್ನ ಮಾಡಿದ್ರೆ ಅವನು ಒಡೆಯ, ಇಲ್ಲ ಅಂದ್ರೆ ಇಲ್ಲ. ಇಲ್ಲ ಅಂದ್ರೆ ಇಲ್ಲ, ಅವನು ಒಡೆಯನಲ್ಲ. ಒಡೆಯ ಅದಕ್ಕೆ ಅವನು ಮೂಲ ಆ ಜಾಗವನ್ನು ತೆಗೆದುಕೊಂಡು ಮೂಲದಾನ ಗಣಿದಾರ ಇದು ಅದರದ್ದು ಓನರ್ ಇರ್ತಾನೆ, ಅದಕ್ಕೆ ಅವರದ್ದು ಜಾಗ. ಅವರು ನಿಮ್ಗೆ ಏನೂ ತೆಗೆದುಕೊಳ್ಳದೆ, ನಿಮ್ಮಿಂದ ಯಾವುದೇ ಅವರು ಹಣ ತೆಗೆದುಕೊಳ್ಳದೆ, ಬರೇ ಒಂದು ವರ್ಷಕ್ಕೆ ಇಂತಿಷ್ಟು ನಮಗೆ ಏನಾದರೂ ಬೆಳೆ ಬಂದರೆ ಕೊಡಿ, ಅಥವಾ ಹಣ ಆದರೆ ಇಂತಿಷ್ಟೇ. ತುಂಬ ಕಡಿಮೆ ಇತ್ತು ಆಗ, ವರ್ಷಕ್ಕೆ 15 ರೂಪಾಯಿ, 20 ರೂಪಾಯಿ, 50 ರೂಪಾಯಿ ಹೀಗೆ. ಅಥವಾ ಒಂದು ಮುಡಿ ಜಾಗ ಇಟ್ಕೊಂಡು ಒಂದು ಮುಡಿ ಗೇಣಿ, 1-2 ಮುಡಿ ಗೇಣಿ, ಅಥವಾ ಇಂತಿಷ್ಟೇ ತೆಂಗಿನಕಾಯಿ, ಹಾಗೆಲ್ಲ ಬರ್ತಿತ್ತು. ಅದು ಅಂದರೆ ಅದು ಈಗ ಇನ್ನೂ ಸಹ ಆಗಲಿಲ್ಲ ಅದೇನು ಅಂತ. ಅದು ಮೂಲಗೇಣಿದು ಹಾಗೆಯೇ ಉಂಟು, ತೆಗೆದಾಕ್ತಾರೆ ಹೇಳ್ತಾರೆ. ಆದರೆ ಸಹ ಈಗ ಜಾಗ ಮೂಲಗೇಣಿ ಅಂತ ರೆಕಾರ್ಡಿನಲ್ಲಿ ಇದ್ದರೆ ಈಗ ಸಹ ಬ್ಯಾಂಕಿನವರು ಅದನ್ನು ಲೋನಿಗೆ ಕನ್ಸಿಡರ್ ಮಾಡುವುದಿಲ್ಲ, ಖಂಡಿತವಾಗಿ ಸಹ ಮಾಡೋದಿಲ್ಲ. ಅದನ್ನು ವರ್ಗಕ್ಕೆ ಮೂಲಗೇಣಿದಾರರನ್ನು ಭೇಟಿಯಾಗಿ ಅವರಿಗೆ ಇಷ್ಟೇ ಅಂತ ಅಮೌಂಟ್ ಅಂತ ಉಂಟು, ಅಷ್ಟನ್ನು ಅವರಿಗೆ ಕೊಟ್ಟು ನೀವೇ ಸೆಟ್ಲ್ಮೆಂಟ್ ಮಾಡಿ ವರ್ಗ ಜಾಗಿಯಾಗಿ ಮಾಡಿಕೊಂಡ್ರೆ ಮಾತ್ರ ರಿಜಿಸ್ಟರ್ ಆಫೀಸಿಗೆ ಹೋಗಿ ಅದು ನಿಮಗೆ ಆಗ್ತದೆ. ಆಮೇಲೆ ಅದು ಜಾಗ ನಿಮ್ಮದೇ. ಅಷ್ಟರವರೆಗೆ ನಿಮಗೆ ಅದರದ್ದು ಓನರ್ಶಿಪ್, ನೀವು ನಿಲ್ಬೋದು. ನೀವು 100 ವರ್ಷ ಇದ್ರೆ ಸಹ ನಿಮ್ಮನ್ನು ಎಬ್ಬಿಸುವಂಗಿಲ್ಲ. ಇದು ಮೂಲಗೇಣಿ. ಬಟ್ ಅದು ನೀವು ಸೇಲ್ ಮಾಡ್ಲಿಕ್ಕೆ ಆಗುದಿಲ್ಲ ಬೇರೆಯವರಿಗೆ. ಅದು ಸೇಲ್ ಮಾಡಿ ಆದ್ರೆ ಸಹ ಅವ್ರು ತಗೊಳ್ಬಹುದು, ರಿಜಿಸ್ಟರ್ ಮಾಡಿ ನೀವು ಕೊಡ್ಬೋದು, ಸೇಲ್ ಡೀಡ್ ಆಗ್ತದೆ. ಬಟ್ ಮೂಲಗೇಣಿ ಅದಕ್ಕೆ ಅವರಿಗೆ ಇರ್ತದೆ. ಯಾರು ಮೂಲಗೇಣಿ ಉಂಟಲ್ಲ, ನೀವು ಅವರೇ ನಿಮ್ಗೆ ಓನರ್. ನೀವು ಈಗ ಮಾರಿದ್ರೆ ಸಹ ಅವರೇ ಓನರ್. ಹಾಗೆ ಸೊ ಆದ ಕಾರಣ ಈ ಕನ್ಫ್ಯೂಷನ್ ಇಂದ ಕಾರಣ ಬ್ಯಾಂಕ್ ಅವರು ಲೋನ್ ಕೊಡುವುದಿಲ್ಲ. ಓಕೆ ಆ ಥರ ನಮ್ಮ ಮಂಗಳೂರು ಸಿಟಿಯಲ್ಲಿ ಸುಮಾರು ಮೂಲಗೇಣಿ ಪ್ರಾಪರ್ಟಿ ಕೂಡ ಉಂಟು. ಸೊ ಯಾರಾದರೂ ಪ್ರಾಪರ್ಟಿ ಬೈಯರ್ಸ್ ಪ್ರಾಪರ್ಟಿ ಪರ್ಚೇಸ್ ಮಾಡೋದಿದ್ರೆ ಇದೊಂದು ನೀವು ಕೇಳಬೇಕು, ಪ್ರಾಪರ್ಟಿ ಹೇಗೆ, ಅದು ವರ್ಗ ಲ್ಯಾಂಡಾ, ಸಿಂಗಲ್ ಲೇಔಟಾ, ಇಲ್ಲ ಮೂಲಗೇಣಿ ಪ್ರಾಪರ್ಟಿಯಾ ಎಂತ ಅಂತ ಹೇಳಿ. ಇನ್ನೊಂದು ದೊಡ್ಡ ವಿಷಯ ಅಂದರೆ ನೋಡಿ, ಕೃಷಿ ಭೂಮಿ ಅಂತ ಇರ್ತದೆ ತುಂಬ. ಈಗ ನಮ್ಮ ಮನೆ ಅದಕ್ಕೆ ಆಮೇಲೆ ಕುಮ್ಕಿ ಅಂತ ಹೇಳ್ತಾರೆ, ಆನಂತರ ಬಯಲು ಪ್ರದೇಶ, ಮೇಲೆ ಕುಮ್ಕಿಯಾಗಿ ಬಯಲು ಪ್ರದೇಶ, ಅಲ್ಲಿ ನೀವು ಅಗ್ರಿಕಲ್ಚರಲ್ ಲ್ಯಾಂಡ್ ಅಂತ ಹೇಳ್ತಾರೆ ಅದಕ್ಕೆ. ಅದನ್ನು ಅದರಲ್ಲಿ ನೀವು ಅಗ್ರಿಕಲ್ಚರಲ್ಲೇ ಮಾಡಬೇಕು. ನೀವು ಕೃಷಿಯೇ ಮಾಡಿದ್ರೆ ನಿಮ್ಗೆ ಏನು ತೊಂದರೆ ಇಲ್ಲ, ನೀವು ತಂದು ಉತ್ತು ಬಿತ್ತು ಎಲ್ಲ ಮಾಡಿ. ಆದರೆ ಅದನ್ನು ನೀವು ಮಾರಲಿಕ್ಕೆ, ಅಲ್ಲಿ ಮನೆ ಕಟ್ಟಲಿಕ್ಕೆ ಅದಕ್ಕೆ ಕನ್ವರ್ಷನ್ ಆಗಬೇಕು. ಆ ಕನ್ವರ್ಷನ್ ಆಗದೆ ನಿಮಗೆ ಮನೆ ಕಟ್ಟಲಿಕ್ಕೆ, ಕನ್ವರ್ಷನ್ ಆದ ನಂತರವೇ ನಿಮಗೆ ಮನೆ ಕಟ್ಟಲಿಕ್ಕೆ ನಿಮಗೆ ಲೈಸೆನ್ಸ್ ಸಿಗುತ್ತೆ. ಆ ಕನ್ವರ್ಷನ್ ಮಾಡಲಿಕ್ಕಂದ್ರೆ ತುಂಬ ಅದಕ್ಕೆ ಕಾಸ್ಟ್ ಅಷ್ಟೇ ಆಗ್ತದೆ. ಅದಕ್ಕೇನು ಕಡಿಮೆ ಇಲ್ಲ. ಅದಕ್ಕೆ ಸೆನ್ಸಿಗೆ ಇಂತಿಷ್ಟೇ ಅಂತ ಒಂದು ಸ್ಲ್ಯಾಬ್ ಉಂಟು, ಆ ಪ್ರಕಾರ ಜಾಗದ ಪ್ರಕಾರ ಆ ಪ್ರಕಾರ ನೀವು ಕೊಟ್ಟು ಅದನ್ನು ನೀವು ಕನ್ವರ್ಷನ್ ಮಾಡಿ ತೆಗೆದುಕೊಳ್ತೀವಿ. ಒಂದು ಅಗ್ರಿಕಲ್ಚರ್ ಲ್ಯಾಂಡ್ ಅನ್ನು ಬೇರೆ ರೆಸಿಡೆನ್ಷಿಯಲ್ ಆರ್ ಕಮರ್ಷಿಯಲ್ ಕನ್ವರ್ಟ್ ಮಾಡಬೇಕಿದ್ರೆ ಅದೇ ದೊಡ್ಡ ವಿಷಯ, ಚಾರ್ಜಸ್ ಇರ್ತದೆ ಅಲ್ಲ. ಅಗ್ರಿಕಲ್ಚರ್ ಲ್ಯಾಂಡಿನಲ್ಲಿ ನಿಮಗೆ ಮನೆ ಕಟ್ಟಲಿಕ್ಕೆ ಆಗುದಿಲ್ಲ, ಪರ್ಮಿಷನ್ ಸಿಗುದಿಲ್ಲ, ಖಂಡಿತ ಇಲ್ಲೀಗಲ್ ಆಗ್ತದೆ ಅದು ಅಲ್ಲ. ಇಲ್ಲೀಗಲ್ ಆಗ್ತದೆ. ಓಕೆ ಸೊ ಸಾಕಷ್ಟು ಮಾಹಿತಿ ಕೊಟ್ರಿ ನಮ್ಮ ವ್ಯೂವರ್ಸ್ಗೆ. ತುಂಬ ಥ್ಯಾಂಕ್ಸ್. ನೀವು ಬಿಡುವು ಮಾಡಿಕೊಂಡು ನಮ್ಮ ಈ ಶೋಗೆ ಬಂದು ನಮ್ಮ ವ್ಯೂವರ್ಸ್ಗೆ ತುಂಬ ಒಳ್ಳೆ ಮಾಹಿತಿಯನ್ನು ಕೊಟ್ರಿ, ಯೂಸ್ಫುಲ್ ಮಾಹಿತಿಯನ್ನು. ಸೊ ತುಂಬ ಥ್ಯಾಂಕ್ಸ್ ಈ ಶೋಗೆ ಬಂದು ಮಾಹಿತಿ ಕೊಟ್ಟಿದ್ದಕ್ಕಾಗಿ. ಸೊ ವ್ಯೂವರ್ಸ್, ಈ ಶೋ ಅನ್ನು ಖಂಡಿತ ವಾಚ್ ಮಾಡಿ. ನಿಮಗೆ ಸಾಕಷ್ಟು ಈ ಥರ ಇನ್ನೂ ಹೆಚ್ಚಿನ ಇನ್ಫಾರ್ಮೇಟಿವ್ ವಿಡಿಯೋ ಫ್ರಮ್ ದ ಲೋಕಲ್ಸ್, ಫ್ರಮ್ ದ ರೈಟ್ ಸೋರ್ಸ್ ನಿಮಗೆ ಸಿಗ್ತದೆ. ಸೊ ಸ್ಟೇ ಟ್ಯೂನ್ ಆ್ಯಂಡ್ ಕಂಟಿನ್ಯೂ ಫಾಲೋಯಿಂಗ್ ದಿಸ್ ಚಾನಲ್ ಪ್ರಾಪರ್ಟಿ ಟಾಕ್ ವಿತ್ ರಾಧಿಕಾ ಫಾರ್ ಮೋರ್ ಸಚ್ ಇನ್ಫಾರ್ಮೇಟಿವ್ ಆ್ಯಂಡ್ ಇಂಟ್ರೆಸ್ಟಿಂಗ್ ವಿಡಿಯೋಸ್.